ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯ ಆತ್ಮೀಯ ಬಂಧುಗಳೇ, ಇಂದಿನ ಈ ವಿಶೇಷ ವಿಡಿಯೋಗೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ವೃಷಭ ರಾಶಿಯವರೇ, ನೀವು ಈ ವಿಡಿಯೋವನ್ನು ನೋಡುತ್ತಿರುವುದು ಸಾಮಾನ್ಯ ವಿಷಯ ಅಲ್ಲ. ವೃಷಭ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಇತ್ತೀಚೆಗೆ ನಡೀತಾ ಇರೋದು ಈ ಘಟನೆಗಳು ಒಂದು ಗೂಢ ಸತ್ಯವನ್ನು ಸೂಚಿಸ್ತಾ ಇವೆ. ನಿಮ್ಮ ಯಶಸ್ಸನ್ನು ಸಹಿಸಲಾಗದ ಕೆಲವರು ನಿಮ್ಮ ವಿರುದ್ಧ ಗುಪ್ತವಾಗಿ ಸಂಚು ರೂಪಿಸ್ತಾ ಇದ್ದಾರೆ. ನೀವು ಅನುಭವಿಸುತ್ತಿರುವ ಸಮಸ್ಯೆಗಳ ಹಿಂದೆ ಇರುವ ನಿಜವಾದ ಕಾರಣವನ್ನು ತಿಳಿದುಕೊಳ್ಳೋದಕ್ಕೆ ಈ ವಿಡಿಯೋವನ್ನು ಕೊನೆಯವರೆಗೂ ಕೂಡ ತಪ್ಪದೆ ನೋಡಿ. ವೃಷಭ ರಾಶಿಯವರೇ, ನೀವು ಶಾಂತ ಸ್ವಭಾವದವರು, ಪರಿಶ್ರಮಿ, ಕುಟುಂಬ ಪ್ರೀತಿ ಮಾಡುವವರು. ನೀವು ನಿಧಾನವಾಗಿ ಆದರೆ ಖಚಿತವಾಗಿ ಬೆಳೆಯುವ ಗುಣ ಹೊಂದಿದ್ದೀರಿ. ಆದರೆ ಇದೇ ನಿಮ್ಮ ಬೆಳವಣಿಗೆಗೆ ಕೆಲವರಿಗೆ ಅಸಹ್ಯ ಅನ್ನೋದು ಆಗ್ತಾ ಇದೆ. ನಿಮ್ಮ ಜೀವನದಲ್ಲಿ ಈಗ 3 ಪ್ರಮುಖ ಶತ್ರುಗಳು ಸಕ್ರಿಯ ಆಗಿದ್ದಾರೆ. ಅವರಲ್ಲಿ ಒಬ್ಬರು ನಿಮ್ಮ ತುಂಬ ಹತ್ತಿರದ ವ್ಯಕ್ತಿ, ಇನ್ನೊಬ್ಬರು ನಿಮ್ಮನ್ನು ಯಾವಾಗಲೂ ಹೊಗಳುವವರು, ಮೂರನೆಯವರು ನಿಮ್ಮನ್ನು ಮೌನವಾಗಿ ಗಮನಿಸುತ್ತಿರುವ ಗುಪ್ತ ಶತ್ರು. ಈ 3 ಸೇರಿ ನಿಮ್ಮ ಜೀವನದಲ್ಲಿ ಅಡೆತಡೆಗಳನ್ನು ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಈ ಥರ ಏನಾದರೂ ಸೂಚನೆಗಳು ನಿಮಗೆ ಕಾಣಿಸ್ತಾ ಇದೆಯಾ? ನೀವು ಗಮನಿಸಿದ್ದೀರಾ? ನೀವು ಯಾವ ಕೆಲಸವನ್ನು ಆರಂಭಿಸಿದರೂ ಕೂಡ ಅದು ಕೊನೆಯ ಹಂತದಲ್ಲಿ ವಿಫಲ ಆಗ್ತಾ ಇದೆ. ಹಣ ಸಂಪಾದಿಸಿದ್ರೂ ಅದು ಉಳಿತಾ ಇಲ್ಲ. ಮನೆಯಲ್ಲಿ ಶಾಂತಿ ಇಲ್ಲದೆ ಸಣ್ಣ ವಿಷಯಕ್ಕೂ ಕೂಡ ದೊಡ್ಡ ಜಗಳಗಳು ಅನ್ನೋದು ನಡೀತಾ ಇವೆ. ಕೆಲವೊಮ್ಮೆ ನೀವು ಕಾರಣ ಇಲ್ಲದೇ ದೈಹಿಕವಾಗಿ ದುರ್ಬಲ ಆಗಿರುವಂತೆ ನೀವು ಅನುಭವಿಸ್ತಾ ಇದ್ದೀರಿ. ಇದು ಸಾಮಾನ್ಯ ಸಮಸ್ಯೆ, ಖಂಡಿತವಾಗ್ಲೂ ಅಲ್ಲ. ಇದು ನಿಮ್ಮ ಸುತ್ತಲಿನ ನಕಾರಾತ್ಮಕ ಶಕ್ತಿಯ ಪರಿಣಾಮ ಆಗಿರಬಹುದು. ನಿಮ್ಮ ಶತ್ರುಗಳು ನಿಮ್ಮ ಪ್ರಗತಿಯನ್ನು ತಡೆಯೋದಕ್ಕೆ ಕೆಲವು ಅಜ್ಞಾತ ವಿಧಾನಗಳನ್ನು ಬಳಸುತ್ತಿರುವ ಸಾಧ್ಯತೆ ಇದೆ. ಅವರು ಹೊರಗೆ ನಿಮ್ಮ ಹಿತೈಷಿಗಳಂತೆ ಕಾಣಿಸಿಕೊಳ್ತಾರೆ, ಆದರೆ ಒಳಗೆ ನಿಮ್ಮ ವಿಫಲತೆಯನ್ನು ಬಯಸ್ತಾರೆ. ವೃಷಭ ರಾಶಿಯವರೇ, ನೀವು ಎಲ್ಲರನ್ನ ನಂಬುವ ಗುಣ ಹೊಂದಿದ್ದೀರಿ. ನೀವು ನಿಮ್ಮ ಯೋಜನೆಗಳನ್ನು, ನಿಮ್ಮ ಕನಸುಗಳನ್ನು ಇತರರೊಂದಿಗೆ ಹಂಚಿಕೊಳ್ತೀರ. ಆದರೆ ಇದೇ ನಿಮ್ಮ ದೊಡ್ಡ ದುರ್ಬಲತೆ ಆಗಿದೆ. ಇಂದಿನ ಕಾಲದಲ್ಲಿ ಎಲ್ಲರೂ ನಿಮ್ಮವರಲ್ಲ. ಕೆಲವರು ನಿಮ್ಮ ಹತ್ತಿರದಲ್ಲೇ ಇದ್ದು ನಿಮ್ಮ ವಿರುದ್ಧ ಕೆಲಸ ಮಾಡ್ತಾ ಇರ್ತಾರೆ. ನೀವು ಹೊಸ ವಸ್ತು ಖರೀದಿ ಮಾಡಿದಾಗ, ಹೊಸ ಯೋಜನೆ ಆರಂಭ ಮಾಡಿದಾಗ, ನಿಮ್ಮ ಜೀವನದಲ್ಲಿ ಒಳ್ಳೆಯ ಸಂಗತಿಗಳು ನಡೆದಾಗ ಕೆಲವರು ಅದನ್ನು ಸಹಿಸಿಕೊಳ್ಳೋದಕ್ಕೆ ಆಗೋದಿಲ್ಲ. ಅವರು ಹೊರಗೆ ನಿಮ್ಮನ್ನು ಅಭಿನಂದಿಸ್ತಾರೆ, ಆದರೆ ಒಳಗೆ ನಿಮ್ಮ ವಿಫಲತೆಯನ್ನು ಬಯಸ್ತಾರೆ. ಆದರೆ ಈಗ ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ಬದಲಾವಣೆ ಅನ್ನೋದು ಆರಂಭ ಆಗ್ತಾ ಇದೆ. ನಿಮ್ಮ ಮೇಲೆ ಇರುವ ಎಲ್ಲ ಅಡೆತಡೆಗಳು ನಿಧಾನವಾಗಿ ದೂರ ಆಗ್ತಾ ಇವೆ. ನಿಮ್ಮ ಅದೃಷ್ಟ ಮತ್ತೆ ಹೊಳೆಯೋದಕ್ಕೆ ಶುರುವಾಗ್ತಾ ಇದೆ. ನೀವು ಮಾಡಿದ ಪರಿಶ್ರಮಕ್ಕೆ ಫಲ ಸಿಗುವ ಸಮಯ ಬಂದಿದೆ. ಈ ಸಮಯದಲ್ಲಿ ನೀವು ಕೆಲವು ಮುಖ್ಯ ವಿಷಯಗಳನ್ನು ಗಮನಿಸಬೇಕು. ಮೊದಲನೇದಾಗಿ, ನಿಮ್ಮ ರಹಸ್ಯಗಳನ್ನು ಯಾರಿಗೂ ಹೇಳಬೇಡಿ. ನಿಮ್ಮ ಯೋಜನೆಗಳನ್ನು ನಿಮ್ಮೊಂದಿಗೆ ಇಟ್ಕೊಳ್ಳಿ. ಎರಡನೆಯದಾಗಿ, ನಿಮ್ಮ ಮನೆಯಲ್ಲಿ ಪ್ರತಿದಿನ ದೀಪ ಹಚ್ಚಿ ದೇವರ ಆರಾಧನೆ ಮಾಡಿ. ಮೂರನೆಯದಾಗಿ, ನಿಮ್ಮ ಸುತ್ತಲಿನ ಜನರನ್ನು ಗಮನಿಸಿ. ಯಾರು ನಿಜವಾದವರು, ಯಾರು ನಕಲಿ ಎಂಬುದನ್ನು ಗುರುತಿಸಿ. ನಿಮ್ಮ ಸುತ್ತಮುತ್ತ ಯಾವುದೇ ಅಸಾಮಾನ್ಯ ವಸ್ತುಗಳು ಕಂಡ್ರೆ ಅವನ್ನ ಕೈಯಿಂದ ಮುಟ್ಟಬೇಡಿ. ಇದು ನಕಾರಾತ್ಮಕ ಶಕ್ತಿಯ ಸೂಚನೆ ಆಗಿರಬಹುದು. ಈ ಸಮಯದಲ್ಲಿ ನೀವು ನಿಮ್ಮ ಮನಸ್ಸನ್ನು ಬಲವಾಗಿ ಇಟ್ಕೊಳ್ಬೇಕು. ಭಯಪಡುವ ಅಗತ್ಯ ಖಂಡಿತವಾಗ್ಲೂ ಇಲ್ಲ. ದೈವ ಬಲ ನಿಮ್ಮ ಜೊತೆ ಇದೆ. ವೃಷಭ ರಾಶಿಯವರೇ, ನಿಮ್ಮ ಶತ್ರುಗಳು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ನಿಮ್ಮ ಸತ್ಯ ಮತ್ತು ಪರಿಶ್ರಮದ ಮುಂದೆ ಅವರು ಸೋಲ್ತಾರೆ. ನೀವು ಕೇವಲ ನಿಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಬಾರ್ದು. ನಿಮ್ಮ ಗುರಿಯ ಮೇಲೆ ಕಣ್ಣಿಟ್ಕೊಂಡು ಮುಂದೆ ಸಾಗಬೇಕು. ಇಂದಿನಿಂದ ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಕಾಣಿಸುತ್ತೆ. ನಿಮ್ಮ ಪರಿಶ್ರಮ, ನಿಮ್ಮ ಸಹನೆ ಮತ್ತು ನಿಮ್ಮ ನಂಬಿಕೆ ಇವೆಲ್ಲವೂ ಕೂಡ ನಿಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ಯುತ್ತೆ. ಕೊನೆಯದಾಗಿ ಒಂದು ಮಾತು, ನಿಮ್ಮನ್ನು ಹೆಚ್ಚು ಹೊಗಳುವವರಿಗಿಂತ ನಿಮ್ಮ ತಪ್ಪುಗಳನ್ನು ತಿದ್ದುವವರನ್ನು ನಂಬಿ. ನಿಜವಾದ ಹಿತೈಷಿಗಳು ನಿಮ್ಮ ಬೆಳವಣಿಗೆಯನ್ನು ಬಯಸ್ತಾರೆ. ಈ ವಿಡಿಯೋ ನಿಮಗೆ ಉಪಯುಕ್ತ ಆಯಿತು ಅನಿಸಿದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಹಕಾರವೇ ನಮಗೆ ಪ್ರೇರಣೆ ಆಗಿರುತ್ತೆ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.